ಒಂದು ಜಯಂತಿ ಆಚರಣೆಯಲ್ಲಿ ಇರುವ ಎಲ್ಲ ದುರ್ದಾ ಗ್ರಾಮದ ಗುರು ಹಿರಿಯರಲ್ಲಿ ಎಲ್ಲರೂ ನಾನು ನಮಸ್ಕರಿಸುತ್ತಾ, ಇವತ್ತು ನಾವು ಎಲ್ಲರೂ ಹೆಮ್ಮೆ ಪಡಬೇಕಾದ ವಿಷಯ. ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೋರಾಟ ಮಾಡಿ ತಮ್ಮ ಜೀವನವನ್ನು ದಲಿತರು, ಹಿಂದುಳಿದ ವರ್ಗದವರು, ಬಡವರಿಗೇನು ಮೀಸಲಿಟ್ಟು ಹಗಲು ಶ್ರಮಿಸಿ ಸಂವಿಧಾನದಲ್ಲಿ ತರುವಲ್ಲಿ ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಆ ಒಂದು ಜಯಂತಿಯನ್ನು ನಾವು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೋಬೇಕಂತ ತಮ್ಮಲ್ಲೆಲ್ಲ ವಿನಂತಿ ಮಾಡ್ಕೋತೇನೆ. ನಾನು ಬರೀ ಇವತ್ತು ಒಂದು ದಿವಸ ಜಯಂತಿ ಮಾಡಿ ಮನೆಗೆ ಹೋಗೋದಲ್ಲ, ಇದು ವರ್ಷಾನ ಪೂರ್ತಿ ನಾವು ಡಾಕ್ಟರ್ ಬಾಬಾ ಸಾಹೇಬರ ಆದರ್ಶಗಳನ್ನು ನಾವು ಎಲ್ಲ ಮನೆಗೆ ಕಲ್ಪಿಸ್ಬೇಕು. ಎಲ್ಲ ಯುವಕರಲ್ಲಿ ಫಸ್ಟ್ ನಾವು ತಿಳಿಸಿ ಹೇಳ್ಬೇಕು, ಹಿರಿಯರೆಲ್ಲ ಕೂಡ ಅವ್ರು ಏನು ಹೋರಾಟ ಮಾಡಿದ್ದಾರೆ, ಅವ್ರು ಎಷ್ಟು ಶ್ರಮ ಪಟ್ಟಿದ್ದಾರೆ, ಅವ್ರು ಏನು ಕಷ್ಟಪಟ್ಟಿದ್ದಾರೆ, ಅವ್ರು ಯಾವ ರೀತಿ ಅವರ ಎಜುಕೇಷನ್ ಅಥವಾ ಅವ್ರ ಶಿಕ್ಷಣವನ್ನು ಪಡೆದರು, ಅವೆಲ್ಲ ಏನು ಅವ್ರ ಮುಳ್ಳಿನ ಹಾದಿಯಲ್ಲಿ ಎಷ್ಟು ನಡ್ಕೊಂಬಂದಿದಾರಲ್ಲ, ಅಷ್ಟು ಕಷ್ಟ ಈಗ ನಮ್ಮ ಹುಡುಗರಿಗೆ ಯಾರಿಗೂ ಇಲ್ಲ. ಬಟ್ ಅವ್ರೇನು ಕಷ್ಟಪಟ್ಟಿದ್ದಾರೆ, ಅವ್ರೇನೆಲ್ಲ ಶ್ರಮ ಪಟ್ಟಿದ್ದಾರೆ, ಅದನ್ನೆಲ್ಲ ಯುವಕರಲ್ಲಿ ತಿಳಿಸಿದರೆ ಅದು ಮಾದರಿ ಆಕೈತಿ. ಇದು ನಾವು ಒಂದೇ ದಿವಸ ಜಯಂತಿ ಮಾಡೋದಿಲ್ಲ, ವರ್ಷದ 365 ದಿವಸ ಕೂಡ ನಾವು ಅಂಬೇಡ್ಕರನ್ನು ನೆನೆಸ್ಬೇಕು. ಈ ಥರ ಎಲ್ಲ ನಾನು ಹಿರಿಯರು ಏನು ನಾವು ಜಯಂತಿಗಳನ್ನ ಮಾಡ್ತೀವಿ ಎಲ್ಲ ಮಹಾನ್ ನಾಯಕರದ, ಅದು ಒಂದೇ ದಿವಸಕ್ಕೆ ಸೀಮಿತ ಇರಬಾರ್ದಂತ ನನ್ನೊಂದು ವೈಯಕ್ತಿಕ ಅನಿಸಿಕೆ. ಅವ್ರದ್ದೆಲ್ಲ ಆದರ್ಶಗಳನ್ನು ನಾವು ನಮ್ಮ ವೈಯಕ್ತಿಕ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು. ನಾವು ಅವ್ರಂತಲೇ ನಾವು ಆಗಬೇಕು, ಅವ್ರಂತ ಆಗೋಕ್ಕಾಗಲ್ಲ ನಾವು. ಬಟ್ ಆದರೆ ಅವರು ಏನು ಹೇಳಿಕೊಟ್ರಲ್ಲ ಆ ಹಾದಿಯಲ್ಲೇ ನಾವು ನಡೆದ್ರೆ ನಾವು ಅಂಬೇಡ್ಕರ್ಗೆ ಕೊಟ್ಟ ಅದು ದೊಡ್ಡ ನಾವೊಂದು ಗಿಫ್ಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಇನ್ನೊಮ್ಮೆ ಜಯಂತಿಗಳ ಒಂದು ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.